ನಿಮ್ಮನ್ನ ಇಂಟ್ರಡಕ್ಷನ್ ನಿಮ್ಮ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಹಾಂ, ನಿಮ್ಮಮ್ಮ ಇದ್ದಿದ್ರೆ, ಸಾವಿತ್ರಮ್ಮ ಇದ್ದಿದ್ರೆ ಏನು ಹೇಳಿರೋರು? ವಾ ಮೈ ಗಾಡ್, ಇಲ್ಲಿ ನೋಡಿ ಅಲ್ಲೇ ಒಂದ್ಸಲ ನೋಡ್ಬಿಡಿ. ಗೋಬಿ ಮಂಚೂರಿಯನ್ ಇಲ್ಲಿ ವಾ ತುಂಬ ಚೆನ್ನಾಗಿದೆ. ಇಲ್ಲಿ ವೆಜ್ ಪಲಾವ್. ಹಾಂ, ವೆಜ್ ಪಲಾವ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಬಂಡೀಪುರ ಹೆರಿಟೇಜ್ ವಿಲೇಜ್ ರೆಸಾರ್ಟಲ್ಲಿ ಲಂಚ್ಗೆ ಸ್ಟಾಪ್ ಮಾಡಿದ್ದೀವಿ. ಆನ್ ದ ವೇ ಟು ವಾಯ್ನಾಡ್. ನೀವೇಗಿದ್ದೀರಿ? ನಮ್ಮ ರಮೇಶ್ ಮಾವನ್ ಸ್ಟೈಲ್ ನೋಡಿ ಇಲ್ಲಿ. ನಿಮ್ಮನ್ನ ಇಂಟ್ರಡಕ್ಷನ್ ನಿಮ್ಮ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರಮೇಶ್ ಅಂತ. ಐ ಆಮ್ ಫ್ರಮ್ ಹಾಸನ್. ನೋಡಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಊಟ ಮಾಡೋಕ್ಕೆ. ಡ್ಯಾಡಿ ಕೂಲ್ ಡಾನ್ಸ್ ಇವತ್ತು ಅಥವಾ ನಾಳೆ ವಿ ಆರ್ ಎಕ್ಸ್ಪೆಕ್ಟಿಂಗ್. ಡ್ಯಾಡಿ ಕೂಲ್ ಮೈಕಲ್ ಜಾಕ್ಸನ್ ಆಫ್ ಕಿಟಣ ಫ್ಯಾಮಿಲಿ. ಹಾಂ, ಆಯಿತು. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಅಂತ. ಮೈಕಲ್ ಜಾಕ್ಸನ್ ಡ್ಯಾಡಿ ಕೂಲ್. ಕೆಂಪಾಗಿದೆಯಾ? ಕನ್ನಡಕ್ಕೆ ಕೆಂಪಾಗಿದೆಯಾ? ಕೆಂಪಗಾಗಿ ಹೋಗ್ತಾಳೆ ಇವಳು. ಕೆಂಪು ಬಂದರೆ ಸಾಕು. ನಾಳೆ ಮಾಡಿದ್ರೆಲ್ಲ ಹಿಂಗೆ. ಹೌದು, ಈ ಬಿಸಿಲಲ್ಲಿ ಸೈಟ್ ಸೀಯಿಂಗ್ ಅಂತ ಹೋಗಕ್ಕಾಗಲ್ಲ. ಹೇಗಿತ್ತು ಜರ್ನಿ? ಹಾಂ, ಚೆನ್ನಾಗಿತ್ತು ಮಾವ, ಆರಾಮಾಗಿತ್ತು. ಸ್ಟಾಪ್ ಓವರ್ಸ್ ಏನೆಲ್ಲ ಕ್ಲಿಯರೆನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಮಾತಾಡ್ಕೊಂಡು ತುಂಬಾ ಬೇಗ ಬಂದಿತ್ತು. ಫುಲ್ಲು ಕಾಡ್ತಾರೆ. ಇವಾಗ ಲಂಚ್ ಶುರು ಮಾಡ್ತಿದ್ದೀವಿ, ನೋಡೋಣ ಏನೇನಿದೆ ಅಂತ. ಗೋಬಿ ಮಂಚೂರಿಯನ್ ಇಲ್ಲಿ ವಾ ತುಂಬ ಚೆನ್ನಾಗಿದೆ. ಇಲ್ಲಿ ವೆಜ್ ಪಲಾವ್. ಹಾಂ, ವೆಜ್ ಪಲಾವ್. ಇಲ್ಲ, ವೆಜ್ ಪಲಾವ್ ಇಲ್ಲಿ ಲೇಬಲ್ ಮಾಡಿದ್ದಾರೆ. ಇದು ಆಲೂ ಚಾಟ್. ಇದು ದಾಲ್ ತಡ್ಕ. ಇಲ್ಲಿ ವೆಜ್ ಕಡಾಯಿ, ರಸಮ್. ಇಲ್ಲೇನಿದೆ? ವೈಟ್ ರೈಸ್ ಇದೆ. ಹಾಂ, ವೈಟ್. ಇಲ್ಲಿ ಪ್ಲೇನ್ ನಾನು, ತಂದೂರಿ ನಾನು. ಇಲ್ಲಿ ಪ್ಲೇನ್ ರೈಸು, ರೋಸ್ಟೆಡ್ ಪಾಪಡ್. ಇಲ್ಲಿ ನೋಡೋಣ. ಇಲ್ಲಿ ಏನು ಸೂಪ್ ಇದು? ವೆಜ್ ಸ್ವೀಟ್ ಕಾರ್ನ್ ವೆಜ್ ಸೂಪ್. ಬಿಸಿ ಇದೆ, ಹುಷಾರು ಮಗು. ಇಲ್ಲಿ ಸ್ಯಾಲಡ್ ಇದೆ, ಅಲ್ಲಿ ಚಟ್ನೀಸ್ ಮತ್ತು ಏನಿದೆ ನೋಡೋಣ ಒಂದು ನಿಮಿಷ.
ರೆಡಿ ನಮ್ಮವ ಮೈಕಲ್ ಜಾಕ್ಸನ್ ನಮ್ಮ ಮೈಕಲ್ ಜಾಕ್ಸನ್ ಎಲ್ಲಿ ನೋಡಿ ಸೂಪ್ ತೊಗೊಳ್ತಾ ಇದ್ದಾರೆ. ಹೇಗಿದೆ ರುಚಿ? ಸೂಪರ್ ರುಚಿಯಾಗಿದೆ. ಚೆನ್ನಾಗಿದೆಯಾ ರವಿ? ನನ್ನ ಕಸಿನ್. ಇಲ್ಲಿ ಪಿಕಲ್ ನೋಡೋಣ. ಇಲ್ಲಿ ಮಿಕ್ಸ್ಡ್ ವೆಜ್ ರಾಯ್ತಾ, ಪ್ಲೇನ್ ಕರ್ಡ್ ಮೊಸರು ಮತ್ತು ಉಪ್ಪಿನಕಾಯಿ ಇದೆ. ರುಚಿ ಕೇಳೋಣ ಹೇಗಿದೆ ಅಂತ. ಎಲ್ಲರ ಹತ್ರ ಹೋಗೋಣ. ಎಲ್ಲ ತಿನ್ನಕ್ಕೆ ಶುರು ಮಾಡಿದ್ದಾರೆ. ಹೇಗಿದೆ ಸೂಪ್ ಸ್ಮಿತಾ? ಚೆನ್ನಾಗಿದೆಯಾ ಟೇಸ್ಟ್? ಹೇಗಿದೆ ಸೂಪ್? ನನ್ನ ಕಸಿನ್ ಪ್ರಸಾದಿ ತೊಗರಿನ ಶುಂಠಿ ಮಾಡ್ಕೊಂಬಂದಿದ್ದಾರೆ. ಇದು ತುಂಬಾ ಸ್ಪೆಷಲ್ ಆಗಿರೋದು. ಏನು ರೆಸಿಪಿ ಏನಿದು? ವಾ ಮೈ ಗಾಡ್, ಇಲ್ಲಿ ನೋಡಿ ಅಲ್ಲೇ ಒಂದ್ಸಲ ನೋಡ್ಬಿಡಿ, ಆಮೇಲೆ ಕೂತ್ಕೊಳ್ತೀರೋ. ಸಾಯಂಕಾಲ ಟೀ ಜೊತೆ ಫಸ್ಟ್ ಇವಾಗ ಹಾಕ್ತೀನಿ. ರುಚಿ ನೋಡ್ತಾರೆ ಮಣಿಯತ್ತೆ. ಬರ್ತೀನಿ. ಎಲ್ಲ ಪ್ಲೇಟ್ ತಗೊಳ್ಳಿ. ಎಲ್ಲರಿಗೂ ಸ್ಪೂನ್ ಬೇಕಾ? ಒಂದು ಸ್ಪೂನ್ ಕೊಡಮ್ಮ. ಒಂದು ಸ್ಪೂನ್ ಕೊಡಪ್ಪ. ಒಂಚೂರು ತಿನ್ಬಿಟ್ಟು ಹೇಳಿ. ಅದೇ ತುಪ್ಪ ಜೊತೆಗೆ ತುಪ್ಪ ಹಾಕ್ಬೇಕು ಆಮೇಲೆ. ಒಂದು ನಿಮಿಷ. ಓಕೆ, ಒಂದು ಸ್ಪೂನಲ್ಲಿ ಸಾಕು 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 ಸಾಕು. ನೆಕ್ಸ್ಟು ಯಾರ್ಯಾರು ತಟ್ಟೆ ತಂದವರಿಗೆಲ್ಲ ಹಾಕ್ತೀನಪ್ಪ. ಇಲ್ಲಿ ಬಂತು ನೋಡಿ. ಎಲ್ಲಿ? ಹಾಂ ಬಮ್ಮ. ಪ್ರಸಾದಿ ನಮ್ಮ ಅತ್ತೆ ಮಾಡಿದಷ್ಟೇ ಚೆನ್ನಾಗಿದೆ. ಎಲ್ಲ ತುಂಬ ಕರೆಕ್ಟಾಗಿದೆ. ನಿಮಗೆಲ್ಲ ಸ್ವಲ್ಪ ಖಾರ ಕಡಿಮೆನೇ. ತೊಗರಿನ ಶುಂಠಿ. ಓಕೆ. ಹಾಂ, ನಿಮ್ಮಮ್ಮ ಇದ್ದಿದ್ರೆ, ಸಾವಿತ್ರಮ್ಮ ಇದ್ದಿದ್ರೆ ಏನು ಹೇಳಿರೋರು? ತುಂಬ ಚೆನ್ನಾಗಿದೆ. ಒಂಥರ ಮನೇಲಿ ಮಾಡೋಕ್ಕಿಂತ ಹೊರಗಡೆ ತಿನ್ನೋದೇ ವಾಸಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಈ ಕೊಂಪೆನಲ್ಲಿ ತಂದು ಕೂರಿಸ್ಬಿಟ್ಟಿದ್ದಾರೆ ಇವರು. ಈ ಥರ ಕರ್ಕೊಂಡು ಹೋಗ್ತಾ ಇರಬೇಕು. ಹಾಗಾಗಿ ಸಾವಿತ್ರಮ್ಮ ಇದ್ದಿದ್ರೆ ಅಯ್ಯೋ ರಮೇಶ ಎಲ್ಲ ತಿನ್ನು, ಇನ್ನೊಂದು 4 ಮಾತ್ರೆ ಜಾಸ್ತಿ ತೊಗೊಂಡ್ರಾಯ್ತು ಅನ್ನೋರು. ಸ್ವೀಟ್ ಎಲ್ಲ ಹಾಕು ಅನ್ನೋರು. ಏನು ಬೇಕೋ ಹೊಡೀರೋ, ನನ್ನ ನೆನೆಸ್ಕೊಂಡು ನಾನು ಏನು ಮಾತ್ರೆ ತೊಗೊಳ್ತೀನೋ ಅದ್ರ ಡಬಲ್ ಒಂದು ಮಾತ್ರೆ ತೊಗೊಂಡು ತಿಂತಾ ಇದ್ದೀನಿ. ಅಮ್ಮ ಬೈತಾ ಇದ್ರು, ಏನು ನನಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ತೀರಾ, ನಾನೆಲ್ಲ ತಿಂತೀನಿ, ಒಂದು ಮಾತ್ರ ಹೆಚ್ಚಾಗಿ ತೊಗೋತೀನಿ ಕಣೋ ಅನ್ನೋರು ಅಮ್ಮ. ತಟ್ಟೆ ನೋಡ್ಕೊಳ್ಳಿ ಅಲ್ಲಿ. ನೋಡಿ, ನಮ್ಮಮ್ಮನೇ ಕಳಿಸಿದ್ದಾರೆ ತೊಗರಿ ನುಚ್ಚುಂಡೆ. ಅಲ್ಲ ನಮ್ಮ ಅಕ್ಕ ಇಲ್ಲದೆ ತೊಗರಿ ನುಚ್ಚುಂಡೆ ದೊಡ್ಡ ಮಕ್ಕಳು ಮಾಡಿ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಬೆಳಗ್ಗೆನೆ ಚಟ್ನಿ ಸರ್ ಮಾಡಿ. ಇದ್ರ ಮೇಲೆ ಚಟ್ನಿ ಅರಿಬೇಕು. ನಾನು ಮಾಡ್ಲಾ ಅಂತ ಎಂಜಾಯ್ ಮಾಡಿ. ನಿಮ್ಮ ಸಾಧ್ಯ ಲಂಚ್ ಮಾತ್ರ ನೀನೇ ಜಾಸ್ತಿ ಅನ್ನಿಸ್ತಾರೆ. ಪ್ಲೀಸ್ ಸೆಕೆಂಡ್ ಮಾಡ್ಕೊ. ನೀನು ಅಕ್ಕಿನ ಕುಡಿದಿದ್ದಲ್ಲ. ವಿ ವಾಂಟ್ ಸಾಧ್ಯ ಲಂಚ್, ವಿ ವಾಂಟ್ ಸಾಧ್ಯ. ಅಷ್ಟಾರಿ ಐಟಮ್ಸ್ ಬೇಕು. ನೀನು ಸಾಧ್ಯನ ನಾವು ಟಚ್ ಮಾಡಿಲ್ಲ, ಏನು ಟಚ್ ಮಾಡಿಲ್ಲ, ಏನು ಟಚ್ ಮಾಡಿಲ್ಲ. ಅಲ್ಲ ಅವ್ರು ಸಾಧ್ಯ ಲಂಚ್ ಬಿಕಾಸ್ ನೀನು ಇದು ಇದ್ರೆ ಚೆನ್ನಾಗಿರೋದು, ಅದು ಇದ್ರೆ ಚೆನ್ನಾಗಿರೋದು. ಸೂಪ್ ಎಲ್ಲ ತೆಗ್ದಾಕ್ ಕುಡಿತೀರಾ ನೀವು? ಬೇರೆದೇನು ತಿನ್ನಲ್ಲ. ಎಲ್ಲರೂ ಸೂಪ್ ಕುಡಿದ್ಬಿಟ್ಟು ಸಾಕು. ಬನಾರಸಿಗೆ ತುಂಬ ಕುಡಿಯೋದು. ಸಲಾಡು ತೆಗ್ದಾಕಿ ಇದ್ವಿ. 2 ಆಪ್ಷನ್ 3 ಆಪ್ಷನ್ ಕೊಟ್ಟಿದ್ರು. ತಮ್ಮ ಹೆಸರೇನು? ಸರ್ ನಾಗರಾಜು. ನಾಗರಾಜ್. ಗುಂಡ್ಲುಪೇಟೆಯಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಚಾನೆಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಮತ್ನಲ್ಲಿ ಕೆಲಸ ಮಾಡ್ತಾರೆ. ಕಾಮತ್ನಲ್ಲಿ ತುಂಬ ಚೆನ್ನಾಗಿತ್ತು ಊಟ. ಎಲ್ರಿಗೂ ಇಲ್ಲಿಗೆ ಬನ್ನಿ ಊಟಕ್ಕೆ ತಿಂಡಿಗೆ, ತುಂಬ ಚೆನ್ನಾಗಿರುತ್ತೆ. ಕಾಮತ್ ಉಡುಪಿ ಕೆಫೆ, ಇದು ಗುಂಡ್ಲುಪೇಟೆ ಬಂಡೀಪುರ ಮಧ್ಯ ಇದೆ. ಬನ್ನಿ ಬನ್ನಿ ಎಲ್ಲ. ಥ್ಯಾಂಕ್ ಯು. ನಿಮ್ಮ ಟೀಮ್ ಅವರೆಲ್ಲ ಇಲ್ಲಿ ತುಂಬ ಥ್ಯಾಂಕ್ಸ್. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು, ಐಸ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸಿಂಗಾಪುರ್ ಶ್ರೀಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹಿಪ್ 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 ಹಿಪ್.
ಇವಾಗ ಎಲ್ಲರೂ ನಮ್ಮ ಗಾಡೀಲಿ ಕೂತ್ಕೊತಿದ್ದೀವಿ. ಬನ್ನಿ ಇವಾಗ ಹೊರಡೋಣ ವಾಯ್ನಾಡ್ಗೆ. ಹಾಂ, ಇಲ್ಲಿಂದ ವಾಯ್ನಾಡ್ಗೆ 2 hours ಜರ್ನಿ. ಇವಾಗ ನಾವು ಎಂಟರ್ ಆಗ್ತಾ ಇರೋದು ಬಂಡೀಪುರ್ ಫಾರೆಸ್ಟ್ ಅಥವಾ ಬಂಡೀಪುರ್ ಟೈಗರ್ ರಿಸರ್ವ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಮರಗಳೆಲ್ಲ ನೋಡ್ತಾ ಇದ್ರೆ ಎಷ್ಟು ಡ್ರೈ ಆಗಿರೋ ಹಂಗೆ ಕಾಣುತ್ತೆ. ಈ ಏರಿಯಾ ಎಲ್ಲ ನೋಡ್ತಾ ಇರೋದು ಕರ್ನಾಟಕದ ಏರಿಯಾ. ನಾವು ಕೇರಳಕ್ಕೆ ಹೋದಾಗ, ಅಂದರೆ ಕೇರಳ ಎಂಟ್ರ್ ಆದಾಗ ಹೇಗಿರುತ್ತೆ ಅಂತ ನೋಡೋಣ. ಯಾವುದಾದ್ರೂ ವೈಲ್ಡ್ ಆ್ಯನಿಮಲ್ಸ್ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ನಾರ್ಮಲಿ ನಾವು ಬೆಳಗಿನ ಜಾವನೇ ಬಂದರೆ ಆನೆಗಳು, ಜಿಂಕೆಗಳು, ಸುಮಾರು ಆ್ಯನಿಮಲ್ಸ್ ನೋಡ್ಬೋದು ಅಂತ ಕೇಳಿದೆ. ಆದರೆ ನಾವು ನೋಡೋಣ ಇವಾಗ ಮುಂದೆ ಯಾವುದಾದ್ರೂ ಕಾಣಿಸುತ್ತಾ ಅಂತ. ನಮ್ಮ ಟಿ ಡ್ರೈವರ್ ನಮ್ಮನ್ನ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ನೋಡಿ, ನಾವಿವಾಗ ಕೇರಳ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆಗ್ತಾ ಇದ್ದಂಗೆ ನೋಡಿ ಎಷ್ಟು ಗ್ರೀನ್ರಿ ಕಾಣಿಸ್ತಾ ಇದೆ. ತುಂಬಾ ಹಸಿರಾಗಿರೋ ಎಲೆ ಮರಗಳು. ನೋಡಿ, ಬಂಡೀಪುರ್ ಫಾರೆಸ್ಟ್ ಏರಿಯಲ್ಲಿ ಪಾಸ್ ಮಾಡ್ಬೇಕಾದ್ರೆ ಸುಮಾರು ಅದು 10 kilometers ಅಷ್ಟಿದೆ. 10 kilometers ಇದ್ರೂ ಇಲ್ಲಿ ನಾವು ಕೇರಳ ಹತ್ತಿರ ಬರ್ತಾ ಇದ್ದಂಗೆ ಸ್ವಲ್ಪ ಗ್ರೀನ್ರಿ ನೋಡ್ಬೋದು. ಇಲ್ಲಾಂದರೆ ನಾವು ಸ್ವಲ್ಪ ನಾವು ಡೀರ್ಸ್ನ ನಾವು ನೋಡಿದ್ದು, ಬೇರೆ ಯಾವುದೋ ಆ್ಯನಿಮಲ್ಸ್ ಕಾಣಲಿಲ್ಲ. ಕಿಟಕಿ ತೆಗೆದಿದ್ದೀನಿ, ಅದರಿಂದ ತುಂಬ ವಿಂಡಿಯಾಗಿ ಚೆನ್ನಾಗಿದೆ. ಅದರ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು. ಬಟ್ ಕೇರಳ ಹತ್ತಿರ ಬರ್ತಾ ತುಂಬಾ ಪ್ಲೆಸೆಂಟ್ ಆಗಿದೆ. ಗ್ರೀನ್ರಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ನೋಡಿ, ಅಲ್ಲೆಲ್ಲ ಟೀ ಎಸ್ಟೇಟು, ಕಾಫಿ ಎಸ್ಟೇಟು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇವಾಗ ತಾಜ್ ತಲುಪಿದ್ವಿ. ಬನ್ನಿ ಇವಾಗ ಬಗ್ಗಿ ಒಳಗಡೆ ಹೋಗಿ ನಾವು ಮುಂದಕ್ಕೆ ಹೋಗೋಣ. ಸ್ನ್ಯಾಕ್ಸ್, ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಇರುತ್ತೆ ನೋಡಿ. ಬ್ಯಾಗ್ಸ್ ಎಲ್ಲ ಆಗಲೇ ತೆಗೆದು ಎಲ್ಲ ಹೊರಗಡೆ ಇಡ್ತಾ ಇದ್ದಾರೆ. ನಾವಿಲ್ಲಿ ಬಗ್ಗಿನಲ್ಲಿ ಕೂತ್ಕೊಳ್ಳೋ. ಸುಧಾ, ನೀನು ಒಳಗಡೆ ಕೂತ್ಕೊಬೇಕಾಗಿತ್ತಮ್ಮ, ಪರವಾಗಿಲ್ವ ಇದು?
Boating is your only family. Boating by Damadorti, government road. From here 4 kilometers. See here. Oh, real elephant, real. No, because we are used. Real ಅದು. Because I'd run 1,000 miles if I could run with you. And from what I have heard, you do the same thing too. I wanna say forever, we could be good together. Guess misery loves company. Better too late than never. You know we could do better. So take a chance and run with me. Everywhere we go, we turn to paradise. All I know is that I need you in my life. Let me show you how it feels to roll the dice. You know you want it, just say the word. Everywhere we go, we turn to paradise. All I know is that I need you in my life. Let me show you how it feels to roll the dice. You know you want it, just say the word. Oh. Whatever we would do, we do it just for fun. You only get so many trips around. ಇಲ್ಲಿ ನೋಡ್ತಾ ಇರೋದು ಮಜ್ಜಿಗೆ ಮತ್ತು ರಸಮ್. ಚಿಯರ್ಸ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.